ಜೈ ಹಿಂದ್. ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದಿನಾಲು ಮಾತನಾಡುವಂತಹ 25 ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ಅವನ ಬಳಿ ಏನೂ ಇಲ್ಲ. ಅವನ ಹತ್ರ ಏನೂ ಇಲ್ಲ ಅಂತ ಹೇಳ್ತಿರ್ತೀವಲ್ಲ, ಹಿ ಹ್ಯಾಸ್ ನಥಿಂಗ್. ಹಿ ಹ್ಯಾಸ್ ನಥಿಂಗ್. ನಿನ್ನ ಹತ್ತಿರ ಮೊಬೈಲ್ ಇದೆಯಾ? ನಿನ್ನ ಹತ್ರ ಮೊಬೈಲ್ ಇದೆಯಾ? ಡೂ ಯು ಹ್ಯಾವ್ ಅ ಮೊಬೈಲ್? ಡೂ ಯು ಹ್ಯಾವ್ ಅ ಮೊಬೈಲ್? ಇಲ್ಲಿ ಮೊಬೈಲ್ ಅನ್ನುವ ಜಾಗದಲ್ಲಿ ನಿನ್ನ ಹತ್ರ ಬುಕ್ ಇದೆಯಾ, ನಿನ್ನ ಹತ್ರ ಪೆನ್ ಇದೆಯಾ, ನಿನ್ನ ಹತ್ರ ಪೆನ್ಸಿಲ್ ಇದೆಯಾ, ನಿನ್ನ ಹತ್ರ ವಾಟರ್ ಬಾಟ್ಲ್ ಇದೆಯಾ? ಈ ರೀತಿ ನಾವು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ಬೋದು. ಉದಾಹರಣೆಗೆ, ಡೂ ಯು ಹ್ಯಾವ್ ಅ ಪೆನ್, ಡೂ ಯು ಹ್ಯಾವ್ ಅ ನೋಟ್ಬುಕ್, ಡೂ ಯು ಹ್ಯಾವ್ ಅ ವಾಟರ್ ಬಾಟಲ್, ಲೈಕ್ ದಟ್ ವಾಕ್ಯವನ್ನು ಬದಲಾಯಿಸ್ತಾ ಹೋಗ್ಬೋದು. ನಡಿ ಒಂದು ಕೆಲಸ ಮಾಡೋಣ ಹೇಳ್ತಿರ್ತೀವಿ. ಲೆಟ್ಸ್ ಡೂ ಒನ್ ಥಿಂಗ್. ಲೆಟ್ಸ್ ಡೂ ಒನ್ ಥಿಂಗ್. ಮೊದಲು ನನಗೆ ಮುಗಿಸಲು ಬಿಡು. ಮೊದಲು ನನಗೆ ಈ ಕೆಲಸ ಮಾಡೋಕ್ಕೆ ಬಿಡು ಹೇಳ್ತಿರ್ತೀವಿ. ಲೆಟ್ ಮೀ ಕಂಪ್ಲೀಟ್ ಫಸ್ಟ್. ಲೆಟ್ ಮೀ ಕಂಪ್ಲೀಟ್ ಫಸ್ಟ್. ಇಲ್ಲಿ ಇಳಿಯಬೇಡ, ಇಲ್ಲಿ ಇಳಿಬೇಡ. ಇಳಿಯೋದಕ್ಕೆ ಗೆಟ್ ಆಫ್ ಹೇಳ್ತೀವಿ. ಸೊ ಡೋಂಟ್ ಗೆಟ್ ಆಫ್. ಇಳಿಬೇಡ, ಡೋಂಟ್ ಗೆಟ್ ಆಫ್ ಹಿಯರ್. ಇಲ್ಲಿ ಡೋಂಟ್ ಗೆಟ್ ಆಫ್ ಹಿಯರ್. ನಿನ್ನ ಹತ್ತಿರ ಎಷ್ಟು ಹಣ ಇದೆ? ನಿನ್ನ ಹತ್ರ ಎಷ್ಟು ದುಡ್ಡಿದೆ? ಹೌ ಮಚ್ ಮನಿ ಡು ಯು ಹ್ಯಾವ್? ಹೌ ಮಚ್ ಮನಿ ಡು ಯು ಹ್ಯಾವ್? ನೀನು ತೀರ್ಥಹಳ್ಳಿಯ ಅಕ್ಕಪಕ್ಕ ಇದೆಯಾ? ಕೆಲವೊಬ್ಬರು ಡೆಸ್ಟಿನೇಷನ್ ಕೇಳಬೇಕಾದ್ರೆ, ಅಂದರೆ ನಾನು ಎಲ್ಲಿದ್ದೀನಿ ಅಂತ ಕೇಳಬೇಕಾದ್ರೆ ಕೆಲವೊಂದು ಲ್ಯಾಂಡ್ ಮಾರ್ಕನ್ನು ಹೇಳ್ತಾರೆ. ಆಗ ನೀನೇನು ಹತ್ತಿರದಲ್ಲೇ ಇದೆಯಾ ಅಂತ ಹೇಳಬೇಕಾದ್ರೆ ಈ ರೀತಿ ಹೇಳ್ತೀವಿ: ಯು ಆರ್ ನಿಯರ್ ಅಬೌಟ್ ತೀರ್ಥಹಳ್ಳಿ. ಯು ಆರ್ ನಿಯರ್ ಅಬೌಟ್ ತೀರ್ಥಹಳ್ಳಿ. ಅವನು ಇವಾಗಷ್ಟೇ ಶಿವಮೊಗ್ಗದಿಂದ ಬಂದನು. ಅವನು ಜಸ್ಟ್ ಶಿವಮೊಗ್ಗದಿಂದ ಬಂದ ಹೇಳ್ತಿರ್ತೀವಿ. ಹಿ ಹ್ಯಾಸ್ ಜಸ್ಟ್ ಕೇಮ್ ಫ್ರಮ್ ಶಿವಮೊಗ್ಗ. ಹಿ ಹ್ಯಾಸ್ ಜಸ್ಟ್ ಕೇಮ್ ಫ್ರಮ್ ಶಿವಮೊಗ್ಗ. ಹೇಳು, ನಾನೇನು ಮಾಡಬೇಕು? ಟೆಲ್ ಮಿ ವಾಟ್ ಶುಡ್ ಐ ಡೂ. ಟೆಲ್ ಮಿ ವಾಟ್ ಶುಡ್ ಐ ಡೂ. ನಾನು 1 ಗಂಟೆ ಓದ್ತೀನಿ. ನಾನು 1 ಅವರ್ ಓದ್ತೀನಿ ಹೇಳ್ತಿರ್ತೀವಿ. ಐ ಸ್ಟಡಿ ಫಾರ್ ಆನ್ ಅವರ್. ಐ ಸ್ಟಡಿ ಫಾರ್ ಆನ್ ಅವರ್. ನಾನು ಏನೋ ಹೇಳ್ತಾ ಇದ್ದೀನಿ, ನಾನೇನೋ ಹೇಳ್ತಿದ್ದೀನಿ. ಐ ಆಮ್ ಸೇಯಿಂಗ್ ಸಮಥಿಂಗ್. ಐ ಆಮ್ ಸೇಯಿಂಗ್ ಸಮಥಿಂಗ್. ನಾನೇನೋ ಹೇಳ್ತಿದ್ದೀನಿ, ದಯವಿಟ್ಟು ಕೇಳು ಹೇಳ್ತಿರ್ತೀವಿ. ಪ್ಲೀಸ್ ಲಿಸನ್, ಐ ಆಮ್ ಸೇಯಿಂಗ್ ಸಮಥಿಂಗ್. ಈ ರೀತಿ ಹೇಳ್ತಿರ್ತೀವಿ. ಅವನು ನಿನ್ನ ಹಿಂದೆ ನಿಂತಿದ್ದ. ಅವನು ನಿನ್ನ ಹಿಂದೆನೇ ನಿಂತಿದ್ದ. ಹಿ ವಾಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಯು. ಹಿ ವಾಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ಯು. ನೀನು ಎಲ್ಲಿಗೆ ಹೋಗ್ತೀಯಾ? ನೀನು ಎಲ್ಲಿಗೆ ಹೋಗ್ತೀಯಾ? ವೇರ್ ಆರ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ನಾನು ನಿನ್ನನ್ನು ಹೇಗೆ ನಂಬಲಿ? ನಂಬು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಟ್ರಸ್ಟ್ ಅನ್ನುವ ವರ್ಡನ್ನು ಹೇಳ್ತೀವಿ. ಟ್ರಸ್ಟ್ ಅಂತ. ಹೌ ಕ್ಯಾನ್ ಐ ಟ್ರಸ್ಟ್ ಯು? ಹೌ ಕ್ಯಾನ್ ಐ ಟ್ರಸ್ಟ್ ಯು? ನಿನ್ನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ. ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೇಳ್ತಿರ್ತೀವಿ. ತುಂಬ ಸರಿ. ಐ ಡಿಡಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಐ ಡಿಡಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಇವತ್ತು ನಾನು ಈ ಪುಸ್ತಕ ಓದ್ತೀನಿ. ಇವತ್ತು ನಾನು ಈ ಬುಕ್ ಓದ್ತೀನಿ. ಐ ವಿಲ್ ರೀಡ್ ದಿಸ್ ಬುಕ್ ಟುಡೇ. ಐ ವಿಲ್ ರೀಡ್ ದಿಸ್ ಬುಕ್ ಟುಡೇ. ನಾಳೆ ನಾನು ಮಾರ್ಕೆಟ್ಗೆ ಹೋಗ್ತೀನಿ. ನಾಳೆ ನಾನು ಮಾರ್ಕೆಟಿಗೆ ಹೋಗ್ತೀನಿ. ಐ ವಿಲ್ ಗೋ ಟು ಮಾರ್ಕೆಟ್ ಟುಮಾರೋ. ಐ ವಿಲ್ ಗೋ ಟು ಮಾರ್ಕೆಟ್ ಟುಮಾರೋ. ಈ ಎಲ್ಲ ಫೈಲ್ ತಗೊಂಡು ಬಾ. ಈ ಎಲ್ಲ ಫೈಲ್ ತೆಗೆದುಕೊಂಡು ಬಾ ಹೇಳ್ತಿರ್ತೀವಿ. ಬ್ರಿಂಗ್ ಆಲ್ ದೀಸ್ ಫೈಲ್ಸ್. ಬ್ರಿಂಗ್ ಆಲ್ ದೀಸ್ ಫೈಲ್ಸ್. ನೀನು ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ತಿದೀಯಾ? ನೀನು ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇದೆಯಾ? ಆರ್ ಯು ಲಿಸನಿಂಗ್ ಟು ಮೀ? ಆರ್ ಯು ಲಿಸನಿಂಗ್ ಟು ಮೀ? ಕೇಳುವ ಅವಶ್ಯಕತೆ ಇಲ್ಲ. ಅವನಿಗೆ ಮೊದಲೇ ಗೊತ್ತು. ಕೇಳೋದೇನು ಬೇಡ, ನೆಸೆಸಿಟಿ ಇಲ್ಲ. ಅವನಿಗೆ ಮೊದಲೇ ಗೊತ್ತು. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ನೀಡ್ಲೆಸ್ ಟು ಆಸ್ಕ್, ಹಿ ಆಲ್ರೆಡಿ ನೋಸ್. ನೀಡ್ಲೆಸ್ ಟು ಆಸ್ಕ್, ಹಿ ಆಲ್ರೆಡಿ ನೋಸ್. ಅವನು ತುಂಬ ದಿನಗಳ ನಂತರ ಬಂದಿದ್ದ. ಬಹಳ ದಿನ ಆಗಿತ್ತು ಬರದೆ. ತುಂಬ ದಿನದ ನಂತರ ಅವನು ಬಂದಿದ್ದ. ಹಿ ಹ್ಯಾಡ್ ಕಮ್ ಆಫ್ಟರ್ ಲಾಂಗ್ ಟೈಮ್. ಹಿ ಹ್ಯಾಡ್ ಕಮ್ ಆಫ್ಟರ್ ಲಾಂಗ್ ಟೈಮ್. ನಾನು ನಿನಗೆ ಕಾಯ್ತಾ ಇದ್ದೆ. ನಾನು ವೆಯ್ಟ್ ಮಾಡ್ತಾ ಇದ್ದೆ ಹೇಳ್ತೀವಲ್ಲ. ಐ ವಾಸ್ ವೆಯ್ಟಿಂಗ್ ಫಾರ್ ಯು. ಐ ವಾಸ್ ವೆಯ್ಟಿಂಗ್ ಫಾರ್ ಯು. ಅವನು ನನ್ನ ಜೊತೆ ನಿಂತಿದ್ದ, ನನಗೆ ಸಪೋರ್ಟಿವ್ ಆಗಿದ್ದ ಅನ್ನೋ ಅರ್ಥದ ವಾಕ್ಯ ಇದು. ಹಿ ಹ್ಯಾಡ್ ಸ್ಟುಡ್ ಬೈ ಮೀ. ಹಿ ಹ್ಯಾಡ್ ಸ್ಟುಡ್ ಬೈ ಮೀ. ಯಾರಿಂದಲೂ ಏನನ್ನೂ ಕೇಳಬೇಡ. ಡೋಂಟ್ ಆಸ್ಕ್ ಎನಿಥಿಂಗ್ ಫ್ರಮ್ ಎನಿ ಒನ್. ಡೋಂಟ್ ಆಸ್ಕ್ ಎನಿಥಿಂಗ್, ಏನನ್ನೂ ಕೇಳಬೇಡ. ಫ್ರಮ್ ಎನಿ ಒನ್, ಯಾರಿಂದಲೂ. ಇದಕ್ಕೆ ಎಷ್ಟು ದಿನ ಆಗುತ್ತೆ? ಈ ಕೆಲಸಕ್ಕೆ ಎಷ್ಟು ದಿನ ಆಗುತ್ತೆ ಕೇಳ್ತಿರ್ತೀವಿ. ಹೌ ಲಾಂಗ್ ಇಟ್ ವಿಲ್ ಟೇಕ್. ಹೌ ಲಾಂಗ್ ಇಟ್ ವಿಲ್ ಟೇಕ್. ಕೊನೆಯ ವಾಕ್ಯ ನೋಡಿ ಈ ರೀತಿ ಇದೆ. ನೋಡಿ, ಇತ್ತೀಚೆಗೆ ಕಾಂತಾರ ಸಿನಿಮಾದು ವರ್ಲ್ಡ್ ವೈಡ್ ತುಂಬ ಫೇಮಸ್ ಆಗಿರುವಂಥ ಸಿನಿಮಾ. ನಾನೊಂದು ತಮಾಷೆಯನ್ನು ನೋಡ್ತಾ ಇದ್ದೆ ವಾಟ್ಸಪ್ಪಲ್ಲಿ. ಏನು ಕೇಳಿದ್ರೆ, ನೆಕ್ಸ್ಟ್ ಸೆನ್ಸಸ್ಸಿಗೆ ಈ ರೀತಿದೊಂದು ಪ್ರಶ್ನೆ ಇರುತ್ತಂತೆ. ತಮಾಷೆ ಇದು. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ,
ಮನೇಲಿರುವಂಥ ಜನರ ವಯಸ್ಸು ಇದನ್ನೆಲ್ಲ ಕೇಳೋದ್ರ ಜೊತೆಗೆ ಸೆನ್ಸಸ್ಸಲ್ಲಿ ಇನ್ನೊಂದು ಕಾಲಮ್ ಇರುತ್ತಂತೆ. ಏನು ಕೇಳಿದ್ರೆ ನಿಮ್ಮ ಮನೇಲಿ ಎಷ್ಟು ಜನ ಕಾಂತಾರ ಸಿನಿಮಾ ನೋಡಿದ್ದಾರೆ ಅಂತೇಳಿ. ಎಷ್ಟು ಚೆನ್ನಾಗಿದೆ ನೋಡಿ, ಅಂದರೆ ಅಷ್ಟು ಫೇಮಸ್ ಆಗಿರುವ ಮೂವಿ ಇದು. ಸೊ ನೀನು ಕಾಂತಾರ ಸಿನಿಮಾ ನೋಡಿದೆಯಾ ಅನ್ನೋ ವಾಕ್ಯಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.